ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬುರುಡೆ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಿಗ್ ಶಾಕ್ ಎದುರಾಗಿದೆ. ನಿನ್ನೆ ತಿಮರೋಡಿ ಮನೆ ಮೇಲೆ ಎಸ್ಐಟಿ ರೇಡ್ ನಡೆಸಿದ್ದು ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೆ ಜಾಲಾಡಲಾಗಿದೆ. ಹಾಗಿದ್ರೆ ಹೇಗಿತ್ತು ನೆನ್ನೆಯ ಪ್ರಹಸನ ಅಂತ ಡೀಟೇಲ್ ಆಗಿ ಮನೆ ತೋರಿಸ್ತೇವೆ. ತಿಮರೋಡಿ ನಿವಾಸದಲ್ಲೇ ಆವಾಸ, ತಿಮರೋಡಿ ಮನೆಯಲ್ಲಿ ಮೊಬೈಲ್, ತಿಮರೋಡಿ ಸೂರಿನಲ್ಲಿ ಚಾನೆಲ್ಗಳಿಗೆ ಸಂದರ್ಶನ, ತಿಮರೋಡಿ ಬಿಡಾರದಲ್ಲೇ ಬಟ್ಟೆ ಬ್ಯಾಗು. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಆಶ್ರಯ ತಾಣವಾಗಿದ್ದ ಉಜಿರೆಯ ತಿಮರೋಡಿ ನಿವಾಸದತ್ತ ನುಗ್ಗಿದ್ದ ಎಸ್ಐಟಿ ಟೀಮ್ ಇಂಚಿಂಚು ಬಿಡದೆ ಜಾಲಾಡಿದೆ. ಬುರುಡೆ ಕೇಸ್, ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ಎಸ್ಐಟಿ ರೇಡ್. ಬೆಳಗ್ಗೆ 9 ರಿಂದ ರಾತ್ರಿ 9ರವರೆಗೂ ತಿಮರೋಡಿ ಮನೆ ಜಾಲಾಡಿದ ಎಸ್ಐಟಿ. ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಿಟ್ಟ ಬುರುಡೆ ಕೇಸ್ನ ಬಂಡವಾಳ ಬಗೆದಷ್ಟು ಬಯಲಾಗ್ತಾ ಇದೆ. ವಿಚಾರಣೆ ವೇಳೆ ನನ್ನೆಲ್ಲಾ ವಸ್ತುಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇವೆ ಎಂದಿದ್ದ. ಹೀಗಾಗಿ ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಎಸ್ಐಟಿ ಅಧಿಕಾರಿಗಳು ಉಜಿರೆಯಲ್ಲಿ ಇರುವ ತಿಮರೋಡಿ ನಿವಾಸವನ್ನ ಜಾಲಾಡಿದ್ದಾರೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಚಿನ್ನಯ್ಯ ಬಳಸ್ತಾ ಇದ್ದ ಆಂಡ್ರಾಯ್ಡ್ ಮೊಬೈಲ್, ಸಿಸಿ ಕ್ಯಾಮೆರಾ, ಹಾರ್ಡ್ ಡಿಸ್ಕ್, ಮಹತ್ವದ ದಾಖಲೆಗಳು, ಚಿನ್ನಯ್ಯನ ಬಟ್ಟೆ ಬ್ಯಾಗ್ ವಶಪಡಿಸಿಕೊಳ್ಳಲಾಗಿದೆ. ಮಾಸ್ಕ್ ಮ್ಯಾನ್ನ ಐಡಿ ಕಾರ್ಡ್ ಸೇರಿದಂತೆ ಎಲ್ಲಾ ವಸ್ತುಗಳ ವಿವರ ಬರೆದಿರುವ ಅಧಿಕಾರಿಗಳು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇರಲಿಲ್ಲ, ಆದರೆ ಮನೆಯಲ್ಲಿದ್ದ ಪತ್ನಿ ಮತ್ತು ಮಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ತಿಮರೋಡಿ ಸಹೋದರನಿಗೂ ಎಸ್ಐಟಿ ಶಾಕ್. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಸುಮಾರು 12 ಗಂಟೆಗಳ ಕಾಲ ನಡೆದ ಶೋಧ ಕಾರ್ಯದ ಬಳಿಕ ತಿಮರೋಡಿ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರುವ ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಎನ್ನುವವರ ಮನೆಯಲ್ಲೂ ಎಸ್ಐಟಿ ಶೋಧ ಮಾಡಿದೆ. ತಡರಾತ್ರಿವರೆಗೂ ಎಸ್ಐಟಿ ಅಧಿಕಾರಿಗಳು ಶೋಧ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ. ಚಿನ್ನಯ್ಯ ಮೊದಲ ಬಾರಿಗೆ ಬಂದಾಗ ಇದೇ ಮೋಹನ್ ಶೆಟ್ಟಿ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಎಂಬ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಮೋಹನ್ ಶೆಟ್ಟಿ ಮನೆಯನ್ನು ಸಹ ಶೋಧಿಸಲಾಯಿತು. ಎಫ್ಎಸ್ಎಲ್ ವರದಿಯಲ್ಲಿ ಚಿನ್ನಯ್ಯನ ಬುರುಡೆ ರಹಸ್ಯ ಬಯಲು. ಚಿನ್ನಯ್ಯ ಆರೋಪದಂತೆ ಎಸ್ಐಟಿ ರಚನೆ ಮಾಡಿದ್ದ ಸರ್ಕಾರ ಧರ್ಮಸ್ಥಳದ 17 ಕಡೆಯಲ್ಲಿ ಭೂಮಿ ಅಗೆಸಿತ್ತು. ಆದರೆ ಮೊದಲ ದಿನ ತಂದಿದ್ದ ತಲೆಬುರುಡೆ ಯಾರದ್ದು, ಯಾವಾಗ ಸತ್ತಿರೋದು ಅನ್ನೋದರ ಹಿಂದೆ ಬಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಎಫ್ಎಸ್ಎಲ್ ಮೂಲಕ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ 25 ರಿಂದ 30 ವರ್ಷದ ಒಳಗಿನ ಪುರುಷನದ್ದು ಅಂತ ಎಫ್ಎಸ್ಎಲ್ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಚಿನ್ನಯ್ಯ ನೀಡಿದ್ದ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣ ಪತ್ತೆಯಾಗಿಲ್ಲ. ಆದರೆ ಬುರುಡೆಯಲ್ಲಿ ಅಂಟಿಕೊಂಡಿರುವ ಮಣ್ಣಿನ ಸೂಕ್ಷ್ಮ ಕಣಗಳನ್ನ ಎಫ್ಎಸ್ಎಲ್ ಸಂಗ್ರಹಿಸಿದೆ. ಈ ಎಲ್ಲದರ ಬಗ್ಗೆ ಎಫ್ಎಸ್ಎಲ್ನ ಒಂದು ರಿಪೋರ್ಟ್ ಎಸ್ಐಟಿಯ ಕೈ ಸೇರಿದ್ದು, ಚಿನ್ನಯ್ಯ ತಂದಿದ್ದ ಬುರುಡೆ ಯಾರದ್ದು ಅಂತ ಶೋಧ ನಡೆಸಲಾಗ್ತಾ ಇದೆ. ಅಲ್ಲದೆ ಬುರುಡೆ ತಂದಿರುವ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ಯಲಿರುವ ಎಸ್ಐಟಿ ಮಹಜರು ನಡೆಸೋದಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಚಿನ್ನಯ್ಯ ತೋರಿಸಿರುವ ಆ ಜಾಗದಲ್ಲಿ ಮಣ್ಣು ಸಂಗ್ರಹಿಸಿ ಅಲ್ಲಿನ ಮಣ್ಣು DNA ಹೊಂದಾಣಿಕೆ ಮಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ. ಇನ್ನು ಧರ್ಮಸ್ಥಳದ 6 ಮತ್ತು 11A ಪಾಯಿಂಟ್ನಲ್ಲಿ ಪತ್ತೆಯಾದ ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿಗಾಗಿ ಎಸ್ಐಟಿ ಕಾಯ್ತಾ ಇದೆ. ಬೆಳಂಬೆಳಗ್ಗೆ ಎಸ್ಐಟಿ ವಿಚಾರಣೆಗೆ ಸುಜಾತಾ ಭಟ್ ಹಾಜರು. ಇನ್ನು ನನಗೊಬ್ಬಳು ಅನನ್ಯ ಭಟ್ ಅನ್ನೋ ಮಗಳಿದ್ದಳು. ಅವಳು 22 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದರೂ ಕೊಡಿ ಅಂತ ಸುಜಾತಾ ಭಟ್ ಎಂಬ ಮಹಿಳೆ ಗಂಭೀರ ಆರೋಪ ಮಾಡಿದ್ದರು. ಈ ಕೇಸ್ ಕೈಗೆತ್ತಿಕೊಂಡಿರುವ ಎಸ್ಐಟಿ ಸುಜಾತಾಗೆ ನೋಟಿಸ್ ನೀಡಿತ್ತು. 29ಕ್ಕೆ ವಿಚಾರಣೆಗೆ ಬರ್ತೀನಿ ಎಂದಿದ್ದ ಸುಜಾತಾ ನಿನ್ನೆ ಪ್ರತ್ಯಕ್ಷವಾಗಿದ್ರು. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ PSI ಗುಣಪಾಲ ಸುಜಾತರನ್ನ ವಿಚಾರಣೆ ನಡೆಸಿದ್ರು. ಮಾಹಿತಿ ಪಡೆದುಕೊಂಡಿದ್ದಾರೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.